ಬಂಧುಗಳೇ, ಇವತ್ತು ಕುರುಬ ಜಯಂತಿ. ಇಡೀ ವಿಶ್ವದಲ್ಲಿ ಲಕ್ಷಾಂತರ ಜಾತಿಗಳಿದಾವೆ. ಲಕ್ಷಾಂತರ ಜಾತಿಗಳಲ್ಲಿ ಒಂದೇ ಒಂದು ಜಾತಿಗೆ ಮಾತ್ರ ಜಯಂತಿ. ಯಾವತ್ತು ಹಿಂದೂ ಪಂಚಾಂಗವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು, ವೇದಗಳ ಕಾಲದಿಂದಲೂ ಹಿಂದೂ ಪಂಚಾಂಗ ಬರಿತಾ ಇದ್ದಾರೆ. ವೇದಗಳ ಕಾಲದಿಂದಲೂ ಸಹ ಕುರುಬರ ಜಯಂತಿಯನ್ನು ಉಲ್ಲೇಖ ಮಾಡಿಕೊಂಡ ಬಂತಾ ಇದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಜಾತಿಯಲ್ಲಿ ಹುಟ್ಟಿದಕ್ಕೆ ನಾವು ಹೆದೆತಟ್ಟಿ ಹೆಮ್ಮೆ ಪಡಬೇಕಲ್ಲ. ಇವತ್ತಿಗೂ ಸಹ ಆ ಕುರುಹುಗಳಿದಾವೆ. ಇವತ್ತಿಗೂ ಸಹ ಕುರುಬರನ್ನ ದೈವಾಂಶ ಸಂಭೂತರು ಅಂತ ಹೇಳ್ತಾರೆ, ಮುಗ್ಧರು ಅಂತ ಹೇಳ್ತಾರೆ. ಕುರುಬರು ಯಾವತ್ತಿಗೂ ಸಹ ಕೃತಜ್ಞತೆಯನ್ನು ಮರೆಯೋದಿಲ್ಲ ಅಂತ ಹೇಳ್ತಾರೆ. ಯಾವತ್ತಿಗೂ ಸಹ ಬೇರೆಯವ್ರದನ್ನ ಆಸೆ ಪಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಶತಮಾನದಲ್ಲಿಯೂ ಸಹ, ಇಂತಹ ತಂತ್ರಜ್ಞಾನ ಯುಗದಲ್ಲೂ ಸಹ ಕುರುಬರಿಗೆ ಗೌರವವನ್ನು ಕೊಡ್ತಾರೆ, ಆಚರಣೆಗಳನ್ನ ಇಷ್ಟಪಡ್ತಾರೆ. ಇದು ಇವತ್ತಿಗೂ ನಾವು ಕಾಣ್ತಾ ಇರುವಂತದ್ದು. ಬಂಧುಗಳೇ, ನಾವು ನಮ್ಮ ಸಮುದಾಯದಲ್ಲಿರುವಂತಹ ಇತಿಹಾಸ ಪುರುಷರನ್ನ ನೋಡಿ, ರೇವಣ ಸಿದ್ದೇಶ್ವರರಿಂದ ಹಿಡಿದು ಬೀರಲಿಂಗೇಶ್ವರರಿಂದ ಹಿಡಿದು, ನಾವು ಸಂಗೊಳ್ಳಿ ರಾಯಣ್ಣನವರಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ಹಕ್ಕಬುಕ್ಕರಿಂದ ಹಿಡಿದು, ನೀವು ಯಾರನ್ನಾದ್ರೂ ನೀವು ನೋಡ್ಕೊಂತ ಬನ್ನಿ. ಎಲ್ಲರೂ ಸಹ ಈ ಸಮಾಜದಲ್ಲಿ ಹುಟ್ಟಿ ಈ ಸಮಾಜದ ಋಣವನ್ನ ತೀರಿಸುತ್ತಾ ಹೋಗಿದ್ದಾರೆ. ಸೂರ್ಯ ಚಂದ್ರನಿರುವಷ್ಟು ದಿನವೂ ಸಹ ಅವರು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಅಜರಾಮಜರಾಗಿದ್ದಾರೆ. ನಾವು ಕುರುಬ ಜಯಂತಿ ಇದೆ ಪಂಚಾಂಗದಲ್ಲಿ ಅಂತ ತಿಳ್ಕೊಂಡು ಎಷ್ಟು ಜನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಹೆಮ್ಮೆಯ ವಿಚಾರ ಅಲ್ವಾ? ನಾವೇನ್ ಕೊಡುಗೆ ಕೊಡ್ತಾ ಇದ್ದೀವಿ ಸಮಾಜಕ್ಕೆ? ಹುಟ್ಟಿದೀವಿ, ಬೆಳೀತಾ ಇದ್ದೀವಿ, ಮುಂದೊಂದಿನ ಸಾಯ್ತೀವಿ. ಇಷ್ಟೇನಾ ಜೀವನ? ಜಯಂತಿಗಳನ್ನ ಮಾಡ್ತೀವಿ, ಇಷ್ಟೇನಾ ಜೀವನ? ಕನಕದಾಸರ ಜಯಂತಿ ಮಾಡ್ತೀವಿ, ಡೊಳ್ಳಿಡ್ತೀವಿ, ಹುಗ್ಗಿ ತಿಂತೀವಿ, ಜೈಕಾರ ಹಾಕ್ತಿವಿ, ಕೇಕೆ ಹಾಕ್ತಿವಿ, ಕಂಬಳಿ ಹೊತ್ಕೊಂತೀವಿ, ಇಷ್ಟೇನಾ ಜೀವನ? ನಮ್ಮ ಸಾಧನೆ ಏನು? ಇಂತಹ ಶ್ರೇಷ್ಠ ಸಮುದಾಯದಲ್ಲಿ ಹುಟ್ಟಿ ನಾವು ಮಾಡ್ತಾ ಇರುವುದಾದ್ರೂ ಏನು? ಒಂದೊಂದು ವಿಚಾರಗಳನ್ನ ಮೆಲುಕು ಹಾಕೊಂಡು, ಒಂದೊಂದು ಅನ್ಯಾಯಗಳನ್ನ ಮೆಲುಕು ಹಾಕೊಳ್ತಿದ್ರೆ ನಮ್ಮ ಸಮುದಾಯದ ಹಿನ್ನಡೆಗೆ ಬೇರೆ ಸಮುದಾಯಗಳಿಗಿಂತ ಹೆಚ್ಚಾಗಿ ನಮ್ಮಲ್ಲಿರುವಂತ ಬೆರಳೆಣಿಕೆಯಷ್ಟು ಜನ ಸ್ವಾರ್ಥಕ್ಕೋಸ್ಕರವಾಗಿ, ಆರ್ಥಿಕ ಲಾಭಕ್ಕೋಸ್ಕರವಾಗಿ ಇಡೀ ಸಮುದಾಯವನ್ನ ಇವತ್ತು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಇದ್ಯಾವುದು ಸೃಷ್ಟಿ ಮಾಡಿರುವಂತದ್ದಲ್ಲ, ಕಲ್ಪನೆ ಮಾಡಿ ಹೇಳಿರುವಂತದ್ದಲ್ಲ, ಮತ್ತೇನೋ ಕತೆ ಕಾದಂಬರಿಗಳಲ್ಲ. ಇದು ನಮ್ಮ ಕಣ್ಣು ಮುಂದೆ ಇರುವಂತ ವಿಚಾರಗಳು. ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಮುದಾಯ ಶಿಕ್ಷಣದಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ, ಔದ್ಯೋಗಿಕ ವ್ಯವಸ್ಥೆಯಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಯಾವ ಸ್ಥಿತಿಗೆ ಹೋಗಿದೆ ನಿಮಗೆ ಗೊತ್ತಿದೆ. ನಿಮ್ಗೆಲ್ಲರೂ ನೋಡ್ತಾ ಇದ್ದೀರಿ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಕುರುಬ ಸಮುದಾಯ ಯಾವ ರೀತಿ ಅನ್ಯಾಯಗಳನ್ನ ಸಹಿಸಿಕೊಂಡು, ನೋವುಗಳನ್ನ ಸಹಿಸಿಕೊಂಡು, ಮಾನಸಿಕವಾಗಿ, ದೈಹಿಕವಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿದೆ. ಯಾರೋ ಒಂದಷ್ಟು ಜನ ಈ ಸಮುದಾಯವನ್ನ ತೋರಿಸಿ, ಈ ಮುಗ್ಧ ಸಮುದಾಯವನ್ನ ತೋರಿಸಿ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ಗೋಸ್ಕರವಾಗಿ, ಈ ಸಮುದಾಯವನ್ನ ಸಮಾವೇಶಗಳಿಗೆ ಜನ ಸೇರಿಸೋದಕ್ಕೋಸ್ಕರವಾಗಿ, ಈ ಸಮುದಾಯವನ್ನ ತಲೆ ಕೌಂಟ್ ಮಾಡೋದಕ್ಕೋಸ್ಕರವಾಗಿ ಬಳಸಿಕೊಂಡು ಇಷ್ಟು ದಿವಸ ಆದರೂ ಸಹ ಈ ಸಮುದಾಯ ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಯಾರು? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇದು ನಾನು ಹೇಳುವಂತ ಮಾತಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಕ್ಷಣ ಪ್ರಶ್ನೆ ಮಾಡ್ಕೊಳ್ಳಿ ನೀವು. ಇದ್ಯಾವುದು ಮಾತುಗಳಲ್ಲ, ಇದು ವಾಸ್ತವದ ವಿಚಾರಗಳನ್ನು ಅನುಭವ ಪಟ್ಟು ಕಣ್ಣಲ್ಲಿ ನೋಡಿ, ಅಂಕಿಅಂಶಗಳನ್ನು ನೋಡಿ, ಈ ಸಮುದಾಯದಲ್ಲಿ ನಾನು ಹುಟ್ಟಿದ್ದೇನೆ, ಈ ಸಮುದಾಯಕ್ಕೆ ನಮ್ಮ ಋಣವನ್ನ ತೀರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇರುವಂತ ಅಂಕಿಅಂಶಗಳನ್ನು ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಎಷ್ಟು ಅನ್ಯಾಯಗಳು ಈ ಸಮುದಾಯಕ್ಕೆ, ಎಷ್ಟು ಅನ್ಯಾಯಗಳು! ಏನ್ ಬೇಕು ಅಂತ ಕೇಳೋ ಯಾರೂ ಇಲ್ಲದಂತಹ ಪರಿಸ್ಥಿತಿ. ಯಾತಕ್ಕೋಸ್ಕರ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಶ್ರೇಷ್ಠವಾದಂತಹ ದಿನ ಕುರುಬ ಜಯಂತಿ. ಈ ತಿಂಗಳು ರೇವಣ ಸಿದ್ದೇಶ್ವರರ ಜಯಂತಿಯನ್ನ ಮಾಡಿದ್ವಿ. ಕುರುಬ ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಇದೀವಿ. ಏಪ್ರಿಲ್ 18ರಂದು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದೀವಿ. ಎಲ್ಲವೂ ಸಹ ಕುರುಬರಿಗೆ ಸಂಬಂಧಪಟ್ಟಿದ್ದಂಥದ್ದು. ಮೇ ತಿಂಗಳಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತಿ ಮಾಡ್ತೀವಿ.
ಕುರುಬ ಗೊಲ್ಲಾಳೇಶ್ವರ ಜಯಂತಿ ಮಾಡ್ತೀವಿ, ಸಿದ್ದನಗೌಡ ಪಾಟೀಲರ ಜಯಂತ್ಯೋತ್ಸವವನ್ನ ಮಾಡ್ತಾ ಇದೀವಿ. ಎಷ್ಟು ಇತಿಹಾಸ ಪುರುಷರು ಎಲ್ಲ ಮಾಡಿದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ರಾಜಕೀಯ ಪಕ್ಷಗಳಿಗೆ ಅವರ ಪ್ರಚಾರಗಳನ್ನ ಮಾಡಿಕೊಂಡು ಅವರು ಕೊಡುವಂತಹ ಸಣ್ಣ ಪುಟ್ಟ ಆರ್ಥಿಕ ಸಹಕಾರಗಳನ್ನ ತೆಗೆದುಕೊಂಡು ಇಡೀ ಸಮುದಾಯವನ್ನು ಅಲ್ಲಿ ಬಲಿ ಕೊಡ್ತಾ ಇದೀವಲ್ಲ ನಾವು. ಏನಾದ್ರೂ ಯೋಚನೆ ಮಾಡಿದ್ದೀರಾ? ಪ್ರತಿಯೊಬ್ಬ ಕುರುಬರ ಮನೆಯಲ್ಲಿ ಇವತ್ತು ಕುರುಬ ಜಯಂತಿ ನಡೀತಾ ಇದೆ. ನನ್ನ ಶ್ರೇಷ್ಠ ಧರ್ಮ ಅಂತೇಳಿ ಎದೆ ತಟ್ಟಿ ಹೇಳುವಂತಹ ಕುರುಬರು ಎಷ್ಟು ಜನ ಇದ್ದೀರಿ? ಶತಮಾನಗಳ ಕಾಲದಿಂದಲೂ, ವೇದಗಳ ಕಾಲದಿಂದಲೂ ಕುರುಬ ಜಯಂತಿ ಇದೆ. ನಾವು ಸುಮಾರು 10 ವರ್ಷಗಳ ಹಿಂದೆ ಕ್ಯಾಲೆಂಡರ್ನ ಪಂಚಾಂಗಗಳನ್ನ ಎಲ್ಲ ಪಂಚಾಂಗಗಳನ್ನ ನೋಡಿದಾಗ ನಮಗೆ ಗೊತ್ತಾಗಿದ್ದು ಕುರುಬ ಜಯಂತಿ ಇದೆ ಅಂತೇಳಿ. ಈಗ ನಾವು ಒಂದಷ್ಟು ದಿನ ವಾಟ್ಸಾಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಬರ್ಕೊಳ್ತಾ ಇದ್ದೀವಿ. ಹೇಳ್ತಾ ಹೋದ್ರೆ ಇಡೀ ಸಮುದಾಯವನ್ನ ಪಾತಾಳಕ್ಕೆ ತಳ್ಳಿ, ತುಳಿತಾ ಇದ್ದಾರಲ್ಲ. ಎಷ್ಟು ಜನ ಯೋಚನೆ ಮಾಡಿದ್ರಿ? ಇವತ್ತು ನಿಮಗೆ ಗೊತ್ತಾಗೋದಿಲ್ಲ, ಇವತ್ತು ನಿಮಗೆ ಇದರ ಅರಿವು ಬರೋದಿಲ್ಲ. ಒಂದಲ್ಲ ಒಂದು ದಿವಸ, ಅತಿ ಹೆಚ್ಚು ದೂರ ದಿನ ಇಲ್ಲ, ಒಂದಲ್ಲ ಒಂದು ದಿವಸ ನಮಗ್ಯಾಕೆ ಅಂತೇಳಿ ಆಸ್ತಿವಂತರು, ಸ್ಥಿತಿವಂತರು, ಹೊಟ್ಟೆ ತುಂಬಿರುವಂತವರು ಆರಾಮಾಗಿ ನಮಗ್ಯಾಕೆ ಅಂತಿರಲ್ಲ. ಆದ್ರೆ 95% ಇರುವಂತಹ ಬಡತನದಲ್ಲಿರುವಂತಹ ಮುಗ್ಧ ಕುರುಬರ ಜೀವನವನ್ನ ಯಾರು ನೋಡ್ತಾರೆ? ಯಾರು ಸಲಹುತ್ತಾರೆ? ಅವರನ್ನು ಕಾಪಾಡೋರು ಯಾರು? ಅವರ ಭವಿಷ್ಯವನ್ನು ರೂಪಿಸೋರು ಯಾರು? ನಾವೇ ತಾನೇ ರೂಪಿಸ್ಬೇಕು. ರೂಪಿಸೋದಕ್ಕೆ ಯಾರೋ ಒಬ್ಬ ಹೇಳ್ದ, ನಾನೊಬ್ಬ ಹೇಳ್ದ ಅಂತಲ್ಲ, ಪ್ರತಿಯೊಬ್ಬರು ವಿಚಾರ ಮಾಡಿದಾಗ ಮಾತ್ರ ಈ ಸಮುದಾಯ ಕೊನೆಯ ಪಕ್ಷ ಮುಂದೊಂದು ದಿವಸ ಎಚ್ಚರವಾದರೆ ಈ ಸಮುದಾಯ ಭವಿಷ್ಯ ಕಂಡ್ಕೊಬಹುದು. ಆ ಭವಿಷ್ಯ ಇರೋದು ST ಮೀಸಲಾತಿಯಲ್ಲಿ ಮಾತ್ರ. ST ಮೀಸಲಾತಿಯನ್ನು ಬಿಟ್ರೆ ಬೇರೆ ಏನೂ ಸಿಗೋದಿಲ್ಲ. ಒಂದಂತೂ ಸತ್ಯ ಹೇಳ್ತೇನೆ, ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದ್ದೇವೆ. ನಾವು ಶೂನ್ಯದತ್ತ ಹೋಗ್ತಾ ಇದ್ದೀವಿ. ನಮ್ಮ ಗುರಿ, ನಮ್ಮ ಕಣ್ಣು, ನಮ್ಮ ಏನೇ ಇರಬೇಕಾದ್ರೂ ಭವಿಷ್ಯ ನೋಡ್ಬೇಕಾದ್ರೆ ST ಮೀಸಲಾತಿಯನ್ನು ಬಿಟ್ರೆ ಬೇರೆ ಯಾವುದೂ ಇಲ್ಲ. ST ಮೀಸಲಾತಿ ಇವತ್ತು ದೇವರ ದಯದಿಂದ ಒಂದು ಹಂತಕ್ಕೆ ಹೋಗಿದೆ. ವಿಚಾರ ಮಾಡಿ, ಸಂಘಟಿತರಾಗಿ, ನಾಳೆ ದಿವಸ ಭೀಕರವಾದಂತಹ ಸನ್ನಿವೇಶಗಳಿಗೆ ಒಳಗಾಗಬೇಡಿ. ಎಚ್ಚರಿಸುವಂತವರು ಪದೇ ಸಿಗೋದಿಲ್ಲ.